ಕ್ಯಾನ್ಸಲ್ ಆದ್ರ ಕ್ಯಾನ್ಸಲ್ ಏನಾಗಲ್ಲ. ತುಂಬಾ ಕ್ವಾಲಿಟಿ ಇರೋ ಮರಿ, ಶೋ ಮರಿಗಳು ನನಗೆ 8,000ಕ್ಕೆ ಬೇಕು, 7,500ಕ್ಕೆ ಬೇಕು, ಹಬ್ಬಬ್ಬ ಅಂದರೆ 8,500ಕ್ಕೆ ನನಗೆ ಒಂದಿಷ್ಟು ಶೋ ಮರಿಗಳು ಬೇಕು ಮುಂದಿನ ವರ್ಷ ಬಕ್ರೀದ್ಗಂತ. ನನಗೆ ತುಂಬ ಜನ ಫೋನ್ ಮಾಡ್ತಿರ್ತೀರ. ಸೊ ಅವರಿಗೆ ಅಂತಲೇ ಇವತ್ತೊಂದು ವಿಡಿಯೋ ತೊಗೊಂಡು ಬಂದಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಆ ವಿಡಿಯೋ ಕೂಡ ನಿಮಗೆ ಕಂಟಿನ್ಯೂ ಆಗಿ ಬರುತ್ತೆ. ಸೊ ಆ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಜೊತೆಗೆ ಇವತ್ತಿನ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡ್ಬೋದು ಇಲ್ಲೊಂದು ವಿಡಿಯೋ ಬರ್ತಿದ್ದೀನಿ, ಎಲ್ಲರೂ ಕೂಡ ಕೊನೆ ತನಕ ನೋಡಿ, ಮಿಸ್ ಮಾಡಬೇಡಿ. ಒಂದು ತಗೊಂಡಿಲ್ಲ ಇವತ್ತು, ಒಂದು ತಗೊಂಡಿಲ್ಲ. ನಾನು ಹಾಕಿದ್ದು ನಿನಗೆ ನೀ ವ್ಯವಹಾರ ಭಾಳ ಟೈಟ್ ಐತಿ ಇವತ್ತು. ನೀವು ಸಿಕ್ಕಾಪಟ್ಟೆ ನೀವು ಇವ್ರಿಗೆ 10,200 ಕೊಟ್ಟು ನೀವೇ ತೊಗೊಂಡ್ರಿ ಅಂತಲ್ಲ. 10,200 ನಿಮ್ಗೆ ಇಷ್ಟು ಕೊಟ್ಟು ನಾವೇನು ಕೊಡ್ಬೇಕು? ಏನು ಕೊಡ್ತೀವಿ? ಇಲ್ಲೇ ಮಟ್ಟಿ ಇಲ್ಲ ಪುಡಿ 10,250 ಇವನೇ ಕೊಟ್ಟ ಮಾಲಕ. ಐ ಥಿಂಕ್ ನೀವೆಲ್ಲರೂ ಕೂಡ ಪೂರ್ತಿ ನೋಡಿದ್ದೀರಾ ಅಂದ್ಕೊಂಡು ಮತ್ತೆ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನೋಡ್ಬೋದು ಸ್ನೇಹಿತರೆ, ಇಲ್ಲಿರುವಂಥ ಮರಿಗಳನ್ನ, ಇಲ್ಲಿ ಎಷ್ಟು ಮರಿಗಳಿತ್ತು ನನಗೂ ಕೂಡ ಗೊತ್ತಿಲ್ಲ ಕ್ಲಾರಿಟಿಯಾಗಿ, ಬಟ್ ಮರಿಗಳು ಚೆನ್ನಾಗಿತ್ತು. ಮರಿಗಳ ಬಗ್ಗೆ ಎರಡು ಮಾತೇನಿಲ್ಲ, ಬಟ್ ಮರಿಗಳು ತುಂಬ ನೀಟ್ ಇತ್ತು, ಚೆನ್ನಾಗೇ ಇತ್ತು. ಬಟ್ ಒಂದು 4 ತಿಂಗಳ ಮರಿಗಳು ಅನ್ಕೋತೀನಿ ಹೆಚ್ಚು ಕಡಿಮೆ. ಎಲ್ಲವುಗಳು ಕೊಂಬಿರು ಮರಿಗಳೇ ನಿಜ, ಬಟ್ ರೇಟ್ ಕೂಡ ತುಂಬಾ ಕಾಸ್ಟ್ಲಿ ಅನ್ಕೋಬೋದು. ಬಟ್ ನನಗೆ ಕಾಸ್ಟ್ಲಿ ಅಂದ್ಕೊಂಡಿದ್ದೀನಿ, ಬಟ್ ನೀವೇನು ಕಾಸ್ಟ್ಲಿ ಅಂದ್ಕೋತಿರೋ ಅಥವಾ ಕಡಿಮೆ ಅಂದ್ಕೋತಿರೋ ನಿಮಗೆ ಬಿಟ್ಟು ಕೊಟ್ಟಿರೋ ವಿಚಾರ. ಬಟ್ ನೀವು ನೋಡ್ಬೋದು ಇವತ್ತಿನ ಕೇರೂರು ಮಾರ್ಕೆಟು ದೃಶ್ಯಾವಳಿಗಳು, ನಾನು ಅಲ್ಲಿ ಅಲ್ದಾಡಿ ವಿಡಿಯೋಗಳನ್ನ ಮಾಡೋದಿಲ್ಲ. ಆ ಕಾರಣಕ್ಕೆ ಒಂದೇ ಜಾಗದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಿರ್ತೀನಿ. ಹಾಗಾಗಿ ನಿಮಗೆ ಎಲ್ಲ ವಿಡಿಯೋಗಳು ನಿಮಗೆ ಪೂರ್ತಿಯಾಗಿ ನೋಡೋದಕ್ಕೆ ಸಿಗೋದಿಲ್ಲ ನನ್ನ ಚಾನಲಲ್ಲಿ. ಸೊ ಬೇರೆ ಬೇರೆ ಚಾನಲ್ಗಳಲ್ಲಿ ನೀವು ನೋಡಿರ್ಬೋದೇನೋ ನನಗೆ ಗೊತ್ತಿಲ್ಲ. ಸೊ ಮಾರ್ಕೆಟ್ ತುಂಬಾ ಕಾಸ್ಟ್ಲಿ ಇತ್ತು. ಸೊ ನನ್ನ ಪ್ರಕಾರ, ನನ್ನ ಲೆಕ್ಕದ ಪ್ರಕಾರ ಒಂದು 7,500ರಿಂದ 8,500ಕ್ಕೆ ಮಾರುವಂಥ ಮರಿಗಳು ಇವತ್ತು 10,500, 10,000, 9,500 ಮರಿಗಳು ಮಾರ್ತಿತ್ತು. ಈ ಥರ ತುಂಬಾ ತಗೊಳ್ಳೋರಿಗೆ ತುಂಬಾ ಕಷ್ಟ ಆಗುತ್ತೆ. ಹಾಗಂತ ಯಾರು ಕಷ್ಟ ಆಗುತ್ತೆ ಅಂತ ಯಾರು ಮರಿಗಳನ್ನ ಬಿಟ್ಟು ಹೋಗೋರು ಏನು ಇರಲಿಲ್ಲ. ಸಂತೆಯಲ್ಲಿ ಸಿಕ್ಕಿರೋ ಮರಿಗಳನ್ನ ಎತ್ತಕೊಂಡು ಹೋಗೋರೆ ತುಂಬ ಜನ ಬಂದುಬಿಟ್ಟಿದ್ರು. ಹಾಗಾಗಿ ಮರಿಗಳು ಎರ್ರಾಬಿರಿ ರೇಟಿಗೆ ಮಾರಿತು. ಸೊ ನಾನು ಕೂಡ ಕೆಲವೊಂದು ಮರಿಗಳನ್ನ ಹಾಕಬೇಕಿತ್ತು. ಸೊ ಹಾಗಾಗಿ ನಾನು ಕೆಲವೊಂದು ಮರಿಗಳನ್ನ ಲೋಡ್ ಮಾಡಿದ್ದೀನಿ ನಿಜ, ಬಟ್ ಕೆಲವೊಬ್ಬರಿಗೆ ಕಡಿಮೆ ರೇಟಿಗೆ ಮರಿಗಳನ್ನ ಕೊಡಬೇಕಿತ್ತು. ಹಾಗಾಗಿ ಮರಿಗಳನ್ನ ತೆಗಿಬೇಕಿತ್ತು. ಸೊ ನನಗೂ ಕೂಡ ತೆಗೆಯೋದಕ್ಕಾಗಲಿಲ್ಲ. ನೋಡ್ಬೋದು ವಿಡಿಯೋದಲ್ಲಿ ಇಲ್ಲಿರುವಂಥ ಎಲ್ಲ ಮರಿಗಳು 10,250 ರೂಪಾಯಿಗೆ ಒಂದು ಮರಿಗಳನ್ನ ಇಲ್ಲಿರುವಂಥ ವ್ಯವಹಾರಸ್ಥರೇ, ಅಂದರೆ ಇಲ್ಲಿ ಹಾಕುವವರು ಕೂಡ ವ್ಯವಹಾರಸ್ಥರೇ, ಮರಿಗಳನ್ನು ತಗೊಳ್ಳೋರು ಕೂಡ ವ್ಯವಹಾರಸ್ಥರೇ. ಸೊ ಎಲ್ಲ ಮರಿಗಳನ್ನ ವ್ಯವಹಾರಸ್ಥರ ಕೈಯಿಂದ ವ್ಯವಹಾರಸ್ಥರ ಹತ್ರನೇ ಮರಿಗಳು ಹೋಗಿದೆ. ಸೊ ಈ ಮರಿಗಳನ್ನ ನಾವೆಷ್ಟಕ್ಕೆ ತಗೋಬೇಕಂದ್ರೆ ರೈತರು ತಗೊಳ್ಳೋರು ಎಲ್ಲ ಮರಿಗಳನ್ನ ಯಾವ ರೇಟಿಗೆ ತಗೋಬೇಕು ನೀವೇ ಒಂದು ಅಂದಾಜು ಲೆಕ್ಕ ಮಾಡಿಕೊಂಡ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಯಾಕಂದರೆ ಈ ಥರ ವಿಡಿಯೋಗಳನ್ನ ನನ್ನ ಚಾನಲಲ್ಲಿ ಸಿಗೋದಿಲ್ಲ. ಯಾಕಂದರೆ ಇವತ್ತು ತುಂಬಾ ಸ್ಪೆಷಲ್ ಆಗಿರೋ ವಿಡಿಯೋ ಕೂಡ ಇವತ್ತು. ಯಾಕಂದರೆ ನನಗೆ ಫೋನ್ ಮಾಡಿರೋ ತುಂಬ ಜನ ನನಗೆ 8,000ಕ್ಕೆ ಮರಿಗಳು ಬೇಕು, 7,000ಕ್ಕೆ ಮರಿಗಳು ಬೇಕು, 6,500ಕ್ಕೆ ಮರಿಗಳನ್ನು ಕೇಳೋರು ತುಂಬ ಜನ ನನಗೆ ಫೋನ್ ಮಾಡಿರ್ತಾರೆ. ಸೊ 7, 7,500, 6,500, 5,000ಕ್ಕೂ ಕೆಲವೊಬ್ರು ಮರಿಗಳನ್ನ ಕೇಳಿದವ್ರೆ. ಬಟ್ ಕೇಳೋ ತಪ್ಪಂತ ಏನಿಲ್ಲ, ಬಟ್ ಮರಿಗಳು ಇಲ್ಲ ಅಂತ ನಾನು ಹೇಳಿಬಿಟ್ಟಿರ್ತೀನಿ. ಈಗ ಬಕ್ರೀದಿನ ಆಗಿದೆಯಲ್ಲ, ಸೊ ಸಿಕ್ಕಾಪಟ್ಟೆ ಮರಿಗಳು, ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಹಾಗಾಗಿ ಇಲ್ಲಿ ನೋಡ್ಬೋದು ಈ ಥರ ಮರಿಗಳನ್ನ ಅಲ್ಲೇ ವ್ಯವಹಾರಸ್ಥರ ಕೈಯಿಂದ ವ್ಯವಹಾರಸ್ಥರೇ 10,500, 11,000, 9,000, 10,000 ಕೊಟ್ಟು ಮರಿಗಳನ್ನ ತಗೊಂಡ್ಮೇಲೆ ಇನ್ನು ಸಾಕುವಂಥವ್ರು ಯಾವ ರೇಟ್ ಕೊಟ್ಟು ಮರಿಗಳನ್ನ ತಗೋಬೇಕು. ತಗೊಂಡಾದ್ಮೇಲೆ ಈ ಮರಿಗಳನ್ನ ಎಷ್ಟು ದಿನ ನಾವು ಕೇರ್ ಮಾಡಿ ಈ ಥರ ಮರಿಗಳನ್ನ ಫ್ಯಾಟಿಂಗ್ ಮಾಡಿ ಯಾವ ರೇಂಜಿಗೆ ಮಾರಾಟ ಮಾಡಬೇಕು, ಅಂದರೆ ಬಕ್ರೀದ್ಗೋಸ್ಕರ ಅಂತ ಆಗಿರ್ಬೋದು, ಸಣ್ಣ ಪುಟ್ಟ 2 ತಿಂಗಳ 3 ತಿಂಗಳಿಗೋಸ್ಕರನೂ ಆಗಿರ್ಬೋದು. ಸೊ ಮಾರ್ಕೆಟಿಂಗ್ ತುಂಬಾ ಟೈಟ್ ಇದೆ. ಸೊ ತುಂಬ ಜನ ನನಗೆ ಫೋನ್ ಮಾಡಿ ಇಷ್ಟೊಂದು ರೇಟಾ, ಹಂಗೆ ಸರ್ ಹಿಂಗೆ ಸರ್ ಅಂತ ತುಂಬಾ ಜನ ನನಗೆ ಕೇಳ್ತಿರ್ತೀರ. ಬಟ್ ನಾನು ಕೂಡ ಕೆಲವೊಬ್ಬರಿಗೆ ಹೇಳಿದ್ದೀನಿ, ಕೆಲವೊಬ್ರು ಅರ್ಥ ಮಾಡ್ಕೋತೀರ, ಇನ್ನು ಕೆಲವು ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಹಾಗಂತ ಇವತ್ತಿನ ಒಂದು ವಿಡಿಯೋ ನಿಮಗೆ ತುಂಬಾ ಸ್ಪೆಷಲ್ ಆಗಿ ತೊಗೊಂಡು ಬಂದಿದ್ದೀನಿ ಅನ್ಕೋತೀನಿ. ನೋಡ್ಬೋದು ಈ ಥರ ಮರಿಗಳ ರೇಟ್ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗಿದೆ. ಅಮೀನ್ಗಢ ಸಂತೆ, ಇಲ್ಲೇ ಕೇರೂರು ಸಂತೆಯಲ್ಲೇ ನನ್ನ ಪ್ರಕಾರ, ನನಗೆ ಗೊತ್ತಿರೋ ಲೆಕ್ಕದ ಪ್ರಕಾರ ಮರಿಗಳು ಕೇರೂರು ಸಂತೆಯಲ್ಲೇ ಮರಿಗಳು ಕಡಿಮೆ ರೇಟ್ ಹೆಚ್ಚು ಕಡಿಮೆ ಸಿಗುತ್ತೆ. ಬಟ್ ಇವತ್ತು ನೋಡಿರೋ ಮಾರುಕಟ್ಟೆ ಕೇರೂರು ಸಂತೆಯಲ್ಲಿ ಸಿಕ್ಕಾಪಟ್ಟೆ ರೇಜ್ ಆಗಿಬಿಟ್ಟಿದೆ. ಈ ಥರ ರೇಜ್ ಇಲ್ಲೇ ಈ ಥರ ಇವತ್ತು ಇಷ್ಟೊಂದು ಸಂತೆ ತುಂಬಾ ಕಾಸ್ಟ್ಲಿ ಆಗಿದ್ರೆ ನಾಳೆ ಬರುವ ಅಮೀನ್ಗಢ ಸಂತೆಯಲ್ಲಿ ಕಾಸ್ಟ್ಲಿ ಆಗುತ್ತೋ ಬಿಡುತ್ತೋ ಅಂತ ನನಗೆ ಹೇಳೋದಕ್ಕೆ ತುಂಬಾ ಅನುಮಾನ ಆಗಿದೆ. ಯಾಕಂದ್ರೆ ಕೆಲವು ಟೈಮಲ್ಲಿ ಅಮೀನ್ಗಢ ಸಂತೆ ಬಿದ್ದು ಬಿಡುತ್ತೆ. ಯಾಕಂದ್ರೆ ಕೇರೂರು ಸಂತೆಯಲ್ಲಿ ಮರಿಗಳು ಈ ಥರ ಹೊಡೆದಕ್ಕೆ ಅಮೀನ್ಗಢದಲ್ಲಿ ಮಾರುಕಟ್ಟೆ ಬೀಳೋ ಸಾಧ್ಯತೆಗಳಿರುತ್ತೆ. ಬಟ್ ಈ ವಾರ ಏನಾಗುತ್ತೆ ನನಗೂ ಕೂಡ ಗೊತ್ತಿಲ್ಲ. ಸೊ ನೋಡಿದ ಮೇಲೆ ನಮಗೂ ಗೊತ್ತಾಗುತ್ತೆ. ಬಟ್ ಇಲ್ಲಿರುವಂಥ ಮಾಲಕರು ಆ ಮಾಲಕರಿಗೆ
ಅಂದರೆ ಒಬ್ಬ ವ್ಯವಹಾರಸ್ಥ ಇನ್ನೊಬ್ಬ ವ್ಯವಹಾರಸ್ಥನಿಗೆ ಈ ಮರಿಗಳನ್ನ 10,200 ರೂಪಾಯಿದಂಗೆ ಮಾರಾಟ ಮಾಡಿದ್ದು, ಆ ಮರಿಗಳನ್ನ ತೊಗೊಂಡು ಬಂದು ಅವ್ರ ತಂತಿ ಬೇಲಿಯಲ್ಲಿ ಮರಿಗಳನ್ನ ಹಾಕೋತವ್ರೆ, ಮರಿಗಳನ್ನ ಕೌಂಟ್ ಮಾಡಿಕೊಂಡು ಮರಿಗಳನ್ನ ಎತ್ತಾಕೋತಾರೆ. ಸೊ ನಾನು ಕೂಡ ಅಲ್ಲಿದ್ದೆ. ಅಂದರೆ ಇವ್ರ ಹತ್ರ ನಾನು ಕೆಲವೊಂದು ಮರಿಗಳನ್ನ ಕೇಳಿದ್ದೆ, ಕ್ವಾಲಿಟಿ ಮರಿಗಳಿತ್ತು, ಒಂದು 3 ಮರಿಗಳನ್ನ ನಾನು ಕೇಳಿದ್ದೆ. ಸೊ ಆ ಟೈಮಲ್ಲಿ ಈ ಮರಿಗಳನ್ನ ತೊಗೊಂಡು ಬಂದಾದಮೇಲೆ ಮರಿಗಳನ್ನ ನೋಡಿ ಅಂತ ತೋರಿಸ್ತಿದ್ದಂಥ ಟೈಮಲ್ಲಿ ನನಗೆ ಏನು ರೇಟಿಗಾಗಿದೆ ಈ ಮರಿಗಳು ಅಂತ ನಾನು ಅವ್ರಿಗೆ ಕೇಳಿದೆ. ಅವರು ನನಗೆ ಈ ಥರ ಈ ಮರಿಗಳನ್ನ ನಾನು ತೊಗೊಂಡಿದ್ದೀನಿ ಅಂತ ಹೇಳಿದ್ರು. ನಾನು ಕೂಡ ಶಾಕ್ ಆದೆ, ಏನಪ್ಪ ಈ ಥರ ರೇಟ್ ಓಡ್ತಿದೆ, ಸೊ ಈ ಥರ ಮರಿಗಳನ್ನ ತೊಗೊಳ್ಳೋದು ಹೆಂಗೆ, ಮತ್ತೆ ಸಪ್ಲೈ ಮಾಡೋದು ಹೆಂಗೆ, ಮತ್ತು ಇದನ್ನು ಅವ್ರು ತೊಗೊಂಡಾದ್ಮೇಲೆ ರೈತರು ಇವ್ನು ಯಾವ ಥರ ಮರಿಗಳನ್ನ ಡೆವಲಪ್ ಮಾಡ್ಕೊಂಡು ಅವ್ನ ಮರಿಗಳನ್ನ ಯಾವ ಥರ ಮಾಡಬೇಕು ಅಂತ ನನಗೆ ತುಂಬಾ ಒಂಥರ ಆಶ್ಚರ್ಯ ಕೂಡ ಆಯಿತು. ಸೊ ಹಾಗಾಗಿ ಈ ಥರ ರೇಟ್ ಇದೆ. ಸೊ ದಯವಿಟ್ಟು ನೀವು ಏನಾದರೂ ಮರಿಗಳನ್ನ ತೊಗೋಬೇಕು ಅಂದ್ಕೊಂಡಿದ್ರೆ ಸ್ವಲ್ಪ ರೇಟ್ ಕೂಡ ಜಾಸ್ತಿ ಇರುತ್ತೆ. ನಿಮಗೆ ಅನುಕೂಲ ಆದರೆ ನನ್ನ ಹತ್ರ ಮರಿಗಳನ್ನ ತೊಗೊಳ್ಳಿ, ಅಥವಾ ಸಂತೆ ಪೇಟೆಗಳಲ್ಲಿ ಮರಿಗಳನ್ನ ತೊಗೊಳ್ಳಿ. ಬಟ್ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಮಾರುಕಟ್ಟೆ ತುಂಬಾ ಕಾಸ್ಟ್ಲಿ ಇದೆ. ಸೊ ಹಾಗಾಗಿ ಯಾರೂ ಕೂಡ ಬೇಜಾರು ಮಾಡ್ಕೊಳ್ಳದೆ ನಿಮ್ಗೆ ಅನುಕೂಲ ಆದರೆ ಮರಿಗಳನ್ನ ತೊಗೊಳ್ಳಿ, ಅಥವಾ ಇಲ್ಲಾಂದರೆ ಸ್ವಲ್ಪ ದಿನಗಳ ಕಾಲ ಮರಿಗಳನ್ನ ತೊಗೊಳ್ಳೋದು ವೇಟ್ ಮಾಡಿ ಮತ್ತೆ ಮರಿಗಳನ್ನ ತೊಗೊಳ್ಳಿ. ಮತ್ತು ನನ್ನ ಹತ್ರ ಕೂಡ ಮರಿಗಳ ರೇಟ್ ತುಂಬಾ ಕಾಸ್ಟ್ಲಿ ಇದೆ. ನಾನು ಕೂಡ ಈ ಸದ್ಯಕ್ಕೆ 9,000, 9,500, 10,000, 13,000 ಗಂಟ ನಾನು ಕೂಡ ಮರಿಗಳನ್ನ ಕೊಡ್ತಿದ್ದೆ. ನಾನು ಏನು ಕಡಿಮೆ ಮರಿಗಳನ್ನ ಕೊಡ್ತಿಲ್ಲ, ಬಟ್ ಹೆಚ್ಚು ಕಡಿಮೆ ಮರಿಗಳ ಮೇಲೆ ಆ ಡಿಮ್ಯಾಂಡ್ ಮತ್ತು ಆ ಮರಿಗಳ ಕ್ವಾಲಿಟಿ ಮೇಲೆ ಆ ಥರ ರೇಟ್ ಹೋಗ್ತಿರುತ್ತೆ. ಸೊ ನಿಮಗೂ ಕೂಡ ಈ ಥರ ಮರಿಗಳು ಬೇಕಾದರೆ, ಕಡಿಮೆ ರೇಟಿಗೆ ಬೇಕಾದರೆ ಸದ್ಯಕ್ಕೆ ಸ್ವಲ್ಪ ಸಮಾಧಾನ ಇದ್ದು, ಜಾಸ್ತಿ ರೇಟಿಗೆ ಆದರೂ ಇಲ್ಲ ಪರವಾಗಿಲ್ಲ, ಮರಿಗಳು ಬೇಕೇ ಬೇಕಂದರೆ ನನಗೆ ಕಾಲ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್, ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಯಾರಿಗಾದರೂ ಈ ಥರ ಏನಾದರೂ ಸಣ್ಣ ಪುಟ್ಟ ಮರಿಗಳು ಬೇಕಾದ್ರೆ ನನಗೆ ಕಾಲ್ ಮಾಡಿ, ಮತ್ತು ನನಗೆ ಕಾಲ್ ಮಾಡಿದಾಗ ನಾನು ಫೋನ್ ತೆಗೆದಿದ್ದು ನಾರ್ಮಲಿ ಟೆಕ್ಸ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಕೂಡ ನಮಸ್ಕಾರ.